ಫ್ರೈ ಸಾಂಬಾರ ತುಂಬ ಚೆನ್ನಾಗಾಗಿದೆ ನೋಡ್ರಿ. ಟೇಸ್ಟ್ ನೋಡೋಣವಾ ಹೆಂಗಾಗಿದೆ ಅಂತ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ, ಸೂಪರ್ ಕಣ್ರಿ, ತುಂಬ ಚೆನ್ನಾಗಿದೆ. ಈಗ ಸಾಂಬಾರನ್ನು ನೋಡ್ತಾ ಇದ್ದೀನಿ, ಚೆನ್ನಾಗಾಗಿದೆ. ಹುಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡ್ರಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಮಾಡ್ಕೊಂಡು ತಿನ್ನಿರಿ, ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಮೀನು ಸಾರಿಗೆ ಮತ್ತು ಫ್ರೈಗೆ ಮಸಾಲೆ ತೊಗೊಂಡಿದ್ದೀನಿ. ಇದಕ್ಕೆ 4 ಈರುಳ್ಳಿ, ಕೊಬ್ಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಎಲ್ಲ 2, 3, 4 ತೊಗೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು ಕಡ್ಡಿ ಕರಿಬೇವು ಹಾಕಿದ್ದೀನಿ. ಅದೆಲ್ಲ ಮಸಾಲೆನ ರುಬ್ಕೊಂಡು ಫ್ರೈಗೆ ಸ್ವಲ್ಪ ತೊಗೊಳ್ತೀನಿ ನಾನು. ಆಮೇಲೆ 3 ಟೊಮೆಟೊ, 1 ಹಿಡಿ ಕೊತ್ತಂಬರಿ, 2 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಹಿಡಿಯಷ್ಟು ಹುಣಸೆಹಣ್ಣನ್ನು ನೆನೆಸಿದ್ದೀನಿ. ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಇದು 1 kg ಇದೆ. ಇದನ್ನು ತೊಳೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಐಟಮ್ ಏನೇನು ಬೇಕಂದರೆ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಒಂದು 4 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಆಗಲೇ 2 ಮೊಟ್ಟೆ, ಹುಣಸೆಹಣ್ಣು ಹುಳಿ ಹಾಕಿ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು, ಒಂದು 4 ಸ್ಪೂನು ಧನಿಯಾ ಪೌಡ್ರು, ಒಂದು 4 ಸ್ಪೂನು ಖಾರ ಪುಡಿ, ಒಂದು ಅರ್ಧ ಸ್ಪೂನು ಅರಿಶಿಣ, ಒಂದು 1-2 ಸ್ಪೂನು ಎಣ್ಣೆ ಬೇಕು. ಇದಕ್ಕೆ 4 ಸ್ಪೂನು ರುಬ್ಬಿಟ್ಟಿದ್ದೀನಲ್ಲ ಆ ಮಸಾಲೆ ಇದರಲ್ಲಿ ಹಾಕ್ತೀನಿ. ಇದನ್ನು 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನೋಡ್ಕೊಂಡು ಹಾಕ್ಕೋಬೇಕು. ಈಗ ನೆನೆಯೋದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು, ಕ್ಲೀನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದೆ. ಇದಕ್ಕೆ ಮೀನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 2 ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಇದನ್ನು ಕೈಲೇ ಕಲಿಸ್ಬೇಕು, ಚಮಚದಿಂದ ಆದರೆ ಅಷ್ಟು ಚೆನ್ನಾಗಿ ಕಲಿಯೋದಿಲ್ಲ. ಅದಕ್ಕೋಸ್ಕರ ಕೈಲೇ ಕಲಿಸ್ಬೇಕು, ನೀಟಾಗಿ ಕಲಿಸ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಬಿಡೋಣ. ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನು. ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಆದಮೇಲೆ ಸ್ವಲ್ಪ ಕರ್ಬೇವು, ಇದಕ್ಕೆ ಒಂದು 1/4 ಸ್ಪೂನ್ ಉಪ್ಪು. ಬೇಗ ಕುದೀತಕ್ಕಲ್ಲ, ಅದಕ್ಕೋಸ್ಕರ ಈ ಥರ ಕೆಂಪಗಾಗಬೇಕು, ಗೋಲ್ಡನ್ ಕಲರ್, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಇದಕ್ಕೆ 2 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಇದ್ರೆ ಸಾಕಾಗತ್ತೆ. ನಾನು 4 ಜನಕ್ಕೆ ಮಾಡ್ತಿರೋದು, ಅದಕ್ಕೋಸ್ಕರ. ನೀವು ಜಾಸ್ತಿ ಜನಕ್ಕೆ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಒಂದು ಸ್ವಲ್ಪ 1/4 ಸ್ಪೂನು ಅರಿಶಿಣ. ನಾನು ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡ್ರು. ಇದು ಹುಣಸೆಹಣ್ಣು ಹುಳಿ ಹಿಂಡ್ಕೊಂಡಿದ್ರು ಅಲ್ವಾ, ಇದನ್ನು ಸೇರಿಸ್ತಾ ಇದ್ದೀನಿ. ಇದೊಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಮೀನು ಸಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ, ಗಟ್ಟಿಗಿದ್ರೆ ಚೆನ್ನಾಗಿರಲ್ಲ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು. ಇದು ಕುದ್ದಿದೆ. ಇದಕ್ಕೆ ಮೀನು ಹಾಕ್ತಾ ಇದ್ದೀನಿ. ಈ ಥರ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಇದು ಮೀನು ಹಾಕಿದ ಮೇಲೆ ಮತ್ತೆ 10 ನಿಮಿಷ ಕುದಿಬೇಕು. ಇದು ಮೀನು ಚೆನ್ನಾಗಿ ನೆಂದಿದೆ. ಇದಕ್ಕೆ ನಾನು ತವಾ ಫ್ರೈ ಮಾಡ್ತಿರೋದು, ಕರಿತಿಲ್ಲ, ತವಾ ಫ್ರೈ ಮಾಡ್ತೀನಿ. ಸ್ವಲ್ಪ ದೂರ ಹಾಕಬೇಕು, ಒಂದಕ್ಕೊಂದು ಅಂಟ್ಕೋಬಾರ್ದು, ಆ ಥರ ದೂರ ಹಾಕಬೇಕು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಥರ ಸ್ವಲ್ಪ ಹಾಕಬೇಕು. ಈ ಥರ ಹಾಕಿ ಇದನ್ನು 1 ನಿಮಿಷ ಮುಚ್ಚಿಬಿಡ್ಬೇಕು. ಇದನ್ನು 1 ನಿಮಿಷ ಬೇಯಬೇಕು. ಅದು ಇದು ಒಂದು ಕಡೆ ಬೆಂದಿದೆ. ಈ ಥರ ಮೆಲ್ಲ ತಿರುಗಿಸ್ಕೋಬೇಕು. ಗ್ಯಾಸನ್ನು ಸ್ಲೋ ಆಗಿ ಇಟ್ಕೋಬೇಕು. ನೋಡ್ರಿ, ಈ ಥರ ಆದಾಗ ಗ್ಯಾಸನ್ನು ಸ್ಲೋ ಆಗಿಟ್ಟು 1 ನಿಮಿಷ ಮುಚ್ಚಬೇಕು. ಇದಾಗಿದೆ, ಚೆನ್ನಾಗಿ ಬಂದಿದೆ ನೋಡ್ರಿ. ಗೋಲ್ಡನ್ ಕಲರ್ ಆಗಬೇಕು, ಕರೆಕ್ಟಾಗಿ ಬೆಂದಿದೆ. ತಗೊಂಡ್ಬಿಡೋಣ. ಈ ಥರ ನೀಟಾಗಿ ಎಣ್ಣೆ ಬಿಟ್ಕೋಬೇಕು. ನೋಡ್ರಿ, ಒಳ್ಳೆ ಪಕೋಡ ಆದಂಗೆ ಆಗಿದೆ ನೋಡ್ರಿ ಇದು.